ಸವಿ ಇವರು ಕಲ್ಲವನವ್ರ ಹಿತ್ತಲ್ದಾಗ ತುಪ್ರಿಕಾಯಿ ಹಚ್ಚಾರಂತ. ತುಪ್ರಿಕಾಯಿ ಬಳ್ಳಿ ಮಸ್ತ್ ಬೆಳೆದೈತಂತ. ತುಪ್ರಿಕಾಯಿನೂ ಜಗ್ಗ ಬಿಟ್ಟೈತಂತ. ಎಲ್ಲರೂ ಹರ್ಕೊಂಡು ಹೋಗ್ತಾರಂತ. ನಾವು ಹಂಗೆ ಹೋಗ್ತೀವಲ್ಲ, ನಾವು ಒಂದಿಟ್ಟು ಹರ್ಕೊಂಡು ಹೋಗೋಣ. ರಾತ್ರಿಗೆ ಪಲ್ಯಕ್ಕೆ ಬರ್ತೈತಿ. ಅಯ್ಯೋಯ್ಯ, ತುಪ್ರಿಕಾಯಿ ತಿಂದು ಎಷ್ಟು ದಿನ ಆಗೈತಲ್ಲ ಯವ್ವ. ಇದು ಪ್ಯಾಟ್ಯಾಗು ಯಾಕೆ ಏನು ತುಪ್ರಿಕಾಯಿ ಲಗುನ ಸಿಗಾವಲ್ವ ನಮ್ಗೆ. ಬಾ ನಡಿ ಹಂಗಾರ ತುಪ್ರಿಕಾಯಿ ಹರ್ಕೊಂಡು ಹೋಗೋಣಂತ. ರಾತ್ರಿಗೆ ಮಸ್ತ್ ತುಪ್ರಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದಂದ್ರೆ ಅವನೋನು ಇನ್ನೊಂದು ರೊಟ್ಟಿ ಜಾಸ್ತಿನ ತಿಂದಿರ್ಬೇಕು ಎಲ್ಲರೂ. ಬಾ ಹಂಗೆ ಹರ್ಕೊಂಡು ಹೋಗೋಣಂತ. ರಾತ್ರಿಗೂ ಪಲ್ಯ ಏನು ಜೋಡಿಸೋದು ಅಂತ ಚಿಂತೆ ತಿತ್ತಾ. ಹೆಂಗೋ ತುಪ್ರಿಕಾಯಿ ಸಿಕ್ತಲ್ಲ, ಬಾ ಚಿಂತೆ ಬಿಡ್ತು. ಓ, ನಮ್ಮ ಲಕ್ಷ್ಮವನ್ ಸೊಸೆಯಾರ ಲಲಿತವ್ವ ಸವಿತವ್ವ. ಏನ್ರವ ಇಲ್ಲಿ ನಿಂತ್ಕೊಂಡು ಏನು ಮಾಡಕ್ಕೆ ಕುಂತೀರಿ ನೀವು? ಏನ್ರ ಯವ್ವ, ಅಲ್ಲ ಇಲ್ಲೇ ದಾರ್ಯಾಗ ನಿಂತ್ಕೊಂಡು ಮಾತಾಡಕ್ಕೆ ಕುಂತೀರಲ್ಲ, ಕುಸು ಕುಸು ಪಿಸು ಪಿಸು ಅಂತಂದು. ಅಯ್ಯಯ್ಯಯ್ಯ, ಅಲ್ಲ ಒಂದು ದಾರಿ ಬಿಟ್ಟು ಆ ಕಡೆನಾರ ಮಾತಾಡ್ಬೇಕು, ಇಲ್ಲ ಈ ಕಡೆನಾರ ಮಾತಾಡ್ಬೇಕು. ನೀವು ದಾರಿಗೆ ನಿಂತು ಬಿಟ್ಟಿರಲ್ಲ, ಹೋಗೋರು ಬರೋರು ಹೆಂಗೆ ಅಡ್ಡಾಡ್ಬೇಕು, ಗಾಡಿ ಎಲ್ಲ ಹೆಂಗೆ ಅಡ್ಡಾಡ್ಬೇಕು? ಯಮ್ಮ, ಇಲ್ಲಿ ಗಾಡಿ ಬರಂದಿದೆ. ಹಂಗೇನಾರು ಗಾಡಿ ಬಂದ್ರೆ ನಮಗೇನು ಕಣ್ಣು ಕಾಣಂಗಿಲ್ಲನ? ಇಲ್ಲೇ ಕಲ್ಲವನರ ಹಿತ್ತಲ್ದಾಗ ತುಪ್ರಿಕಾಯಿ ಬೆಳೆದಾರಲ್ಲ, ಅದನ್ನ ಹರ್ಕೊಂಡು ಹೋಗೋದ್ರ ಆತು ಅಂತ ಅನ್ಲ ಲಲಿತಾ. ಅದಕ್ಕೆ ಅದ್ರ ಬಗ್ಗೆನ ಮಾತಾಡ್ಕೊಂತ ನಿಂತಿದ್ವಿ, ನೀವು ಬಂದ್ರಿ. ನಾವೇನು ದಾರಿಗೆ ಈಟಾಗ್ಲ ನಿಂತ್ಕೊಂಡ್ಬಿಟ್ಟಿವನ ಗಾಡಿ ಅಡ್ಡಾಡಲಾರ್ದಂಗೆ? ಅಲ್ಲಲ್ಲಿ ಬುಬ್ಬಣಿಯಾರ ದೊಡ್ಡೋರಿಗೆ ಎದುರು ಮಾತಾಡೋಷ್ಟು ಬೆಳೆದು ಬಿಟ್ಟಿರನ್ಲಿ ನೀವು. ಅಯ್ಯಯ್ಯಯ್ಯೇ, ನಮ್ಮ ಕಾಲದಾಗ ಹಿಂಗೆಲ್ಲ ಇಲ್ಲಾಗಿತ್ತವ. ಯಾರ ಹಿರಿಯರು ಬಂದು ಮಾತಾಡಿದ್ರಂದ್ರೆ ಅವರಿಗೆ ವಾಪಸ್ ಆವು ಅನ್ನಾಕ 4 ದಿನ ಟೈಮ್ ತಗೋತಿದ್ವಿ ನಾವು, ಗೊತ್ತನ? ನೀವು ನೋಡಿದ್ರ ಆಗಿಂದಾಗಲೇ ಹಂಗ ನಮ್ಮಿ ತಿರುಗಿ ಮಾತಾಡ್ತಿರವ. ಅಯ್ಯಯ್ಯಯ್ಯೇ, ಅಯ್ಯೋ ಕೆಂಚವಕ್ಕ, ನಮ್ಮ ಕಾಲದಂಗ ಅದಾರನ ಇವ್ರೇನಾರ? ನಮ್ಮ ಕಾಲದಾಗ ಹಿಂಗೆ ದಾರ್ಯಾಗ ಹೊಂಟ್ವಿ ಅಂದ್ರೆ ತಲೆ ಮೇಲಿರೋ ಸೆರಗು ಹಂಗೆ ಕೆಳಗೆ ಜರೀತಿಲ್ಲಾಗಿತ್ತು, ಗೊತ್ತನ? ನಮ್ಮನಿ ಕೈಯಾಗ ಗಟ್ಟಿ ಹಿಡ್ಕೊಂಡು ಹೋಗಿದ್ವಿ. ಯಾರ ಅಪ್ಪಿ ತಪ್ಪಿ ಗಣಮಕ್ಳು ಏನಾರ ಬಂದ್ರಂದ್ರ ಅವರು ಆ ದಾರಿ ದಾಟಿ ಅತ್ತಾಗ ದೂರ ಹೋಗೋವರೆಗೂ ಮಗ್ಳು ಎತ್ತಗರ ದಾರಿಯಿಂದ ಸೈಡ್ ಸರ್ಕೊಂಡು ನೋಡ್ತಿರ್ತಿದ್ವಿ. ಅವ್ರು ಹೋದ್ಮೇಲೆ ಹೋಗಿದ್ವಿ. ಈಗಿನ ಕಾಲದಾರ ಬುಬ್ಬಣಿ ಯಾರನ ಹಂಗ ಹಿಂಗೋ ಎದಿ ಉಬ್ಬಿಸ್ಕೊಂಡು ಹಂಗ ನಡೀತಾಡ್ತಾರವ. ಏನು ಕಾಲನೋ ಏನು, ಈಗಿನ ಕಾಲದಾರಿಗೆ ಏನು ಹೇಳಕ್ಕಾಗಲ್ಲ ಬಿಡು. ಅಂದಂಗೇನೋ ಇಬ್ರು ಪೋಲ್ಕಾ ಹೊಲಿತೀರಂತಲ್ಲ, ಏಟ್ ತಗೋತೀರಿ ಒಂದು ಪೋಲ್ಕಾ ಹೊಲಿಯಾಕ? ಹೇಳ್ರಲೇ, ಹಂಗ್ಯಾಕೆ ಮಾಡ್ತೀರಿ? ಪೋಲ್ಕಾ ಹೊಲಿಯಾಕ ಏಟ್ ತಗೋತೀರಿ ಅಂತಂದು ಹೇಳ್ರಿ. ನಾವೇನು ರೊಕ್ಕ ಕೊಟ್ಟು ಹೊಲಿಸ್ತೀವಿ, ಪುಕ್ಸೆಟ್ ಏನು ಹೊಲ್ಸಲ್ಲ ತಗೋ. ಅಲ್ಲ ಬೇಯಮ್ಮ, ನೀವೇ ಹೇಳಿದ್ರಲ್ಲ ನಮ್ಗೆ ಯಾರು ಹಿರಿಯರು ಮಾತಾಡ್ಸಿದ್ರ ಹ್ಞೂ ಅಂತ ಅನ್ನಕ್ಕೆ 4 ದಿನ ತಗೋತಿದ್ವಿ ಅಂತಂದು. ಅದಕ್ಕೆ ತಡ್ಕೊ ಒಂದು ಸ್ವಲ್ಪ. ನಾನು 5 ದಿನ ಬಿಟ್ಟು ಮಾತಾಡ್ತೀನಂತ. ಇಲ್ಲೇ ನಿಂತ್ಕೊ ನೀನು. ಹೌದಲ್ಲೇ ಸವ್ವಿ, ಹೌದಾ ಅನ್ಬೇಕು ನೋಡ. ಹಿರಿಯರಿಗೆ ಒಂದು ತಟಕ ಗೌರವ ಕೊಡೋದು ಕಲ್ತ್ಕರಿ. ಅದು ಏನಂತ ಮಾತಾಡ್ತೀರ ಏನಯ್ಯವ್ವ ನೀವರ? ಯಮ್ಮ, ನೀವು ಹೇಳ್ದಂಗಿದ್ರೂ ಕಷ್ಟ, ನಾವಿದ್ದಂಗೆ ಇರ್ತೀವಂದ್ರೂ ಕಷ್ಟ. ಮತ್ತೆ ಹೆಂಗೆ ಇರ್ಬೇಕು ನಿಮಗೆ? ಹೋಗ್ರಿ ನಮ್ಮ ತಲೆ ಅದಕ್ಕೆ ತಿಂತೀರಿ. ಏನು ಕೆಲಸ ಐತೆ ನೋಡಿ ಮುಗಿಸ್ಕೊ ಹೋಗ್ರಿ. ಅಂದ್ರೆ ನಿಮ್ಮ ಪ್ರಕಾರ ನಾವು ಪಾಲ್ತು ಖಾಲಿ ನಿಂತೀವಿ ಅಂತ ಅರ್ಥ ಆತಿಲ್ಲಿ. ನಿಮಗಾದ್ರೆ ಕೆಲಸ ಐತಿ, ನಮಗಾದ್ರೆ ಕೆಲಸ ಇಲ್ಲ ಅಂತ ಅನ್ನ ಕುಂತಿದ್ಯಾನ ನೀನು? ಲೇ, ನಮ್ಮ ಮನೆಯಿಂದ ಈಗಲೂ ಇಟ್ಟು ವಯಸ್ಸಾದ್ರೂ ನಮ್ಮ ಮನೆಯಿಂದ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ಗೊತ್ತೈತನ? ಎಲ್ಲ ಕೆಲಸ ಮುಗಿಸಿನ ಹಿಂಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ್ರಾತಂತ ಬಂದಿದ್ದ ನಾವು. ಪಾಲ್ತು ಏನು ಬಂದಿಲ್ಲ. ಅಯ್ಯೋ ಯಮ್ಮ, ನೀವು ಪಾಲ್ತು ಬಂದಿರಂತ ಹೇಳಿಲ್ಬೇ. ಅದು ಏನೋ ಇರಲಿ ಬಿಡು, ನೀವು ಹೋಗ್ರಿ ಬೇ. ನಿಮ್ದೇನು ಕೆಲಸ ಐತಿ ಅದು ನೋಡ್ಕೋರಿ. ಲೇ ಸವ್ವಿ, ನಡಿ ಸುಮ್ಮನೆ. ಅಂದ್ರೆ ನಿಮ್ಮ ಪ್ರಕಾರ ನಮ್ಗಿಬ್ರಿಗೂ ಏನು ಕೆಲಸ ಇಲ್ಲ, ಅದಕ್ಕೆ ಸುಮ್ಮನೆ ತಿರುಗಾಡ್ಕೊಂತ ಹೊಂಟೀರಿ ಅಂತ ಅನ್ನ ಕುಂತೀರನ ನಮಗೆ? ಅಲ್ಲ ಬೇಯಮ್ಮ, ನಿಮಗೇನು ಮುಂಜಾನಿಂದ ಯಾರು ಜಗಳ ಮಾಡಕ್ಕೆ ಸಿಕ್ಕಿಲ್ಲನ? ಅದಕ್ಕೆ ನನ್ನ ಜೊತೆ ಜಗಳ ಮಾಡಕ್ಕಂತ ನಿಂತೀರನ ನೀವಿಬ್ರು? ಏನು ಹೇಳಿದ್ರು ಅದಕ್ಕೆ ತಿರ್ಗಾ ಇನ್ನೊಂದು ಏನಾರು ಹೇಳ್ತೀರಲ್ವೇ? ಹೋಗ್ರಿ ಬೇ, ಹೋಗ್ರಿ. ಏನು ಕೆಲಸ ಐತೆ ನೋಡ್ಕೊ ಹೋಗ್ರಿ. ಸರ್ಕಾರಿ ಇಲ್ಲ ನಮಗಾರ ಜಾಗ ಬಿಡ್ರಿ, ತಗ ಹೋಗ್ತೀವಿ. ಅದ ಮನ್ಯಾಗ ಕೆಲಸ ನಮ್ಮನಿ ರಗಡ್ ಬಿದ್ದೈತಿ. ಲೇ ಬುಬ್ಬಣಿ, ನಾವೇನಿಲ್ಲೇನ ನಿನ್ನ ಜೊತೆ ಮಾತಾಡ್ಕೊಂತ ನಿಂತ್ಕೊಳಕ್ಕೆ ಬಂದಿಲ್ಲ. ಒಂದು ಪೋಲ್ಕಾ ಹೊಲಿಯಾಕೆ ಏಟ್ ತೊಗೊಂತಿದ್ದಿ ಅದನ್ನು ಹೇಳ. ಪೋಲ್ಕಾ ಹೊಲ್ಸೋದೈತಿ ನೋಡ್ಬೇ. ಒಂದು ಪೋಲ್ಕಾ ಹೊಲಿಯಾಕ 150 ರೂಪಾಯಿ ಸಾದ ಅಂದ. ಬಟ್ಟೆ ಹಾಕಿ ಹೊಲಿಯೋದಂದ್ರೆ 200 ರೂಪಾಯಿ ನೋಡ್ಬೇ. ಅಲ್ಲ, ನಮ್ಮ ಕಾಲದಾಗ 5 ರೂಪಾಯಿ ಕೊಟ್ಟು ಎಂಥ ಪೋಲ್ಕಾ ಹೊಲಿಯರು. ಹಂಗೆ ಉಟ್ರ 1 ವರ್ಷ ಆದ್ರೂ ಒಂದು ಕಡೆನೂ ಒಂದು ಹೊಲಿಗೆ ಬಿಚ್ಚತಿಲ್ಲಾಗಿತ್ತು, ಗೊತ್ತನ್ಲೇ? ಈಗ ನೋಡಿದ್ರೆ 150 200 ರೂಪಾಯಿ ಅನ್ನ ಕುಂತೀರನ್ಲೇ? ಯಾಕ್ರಲ್ಲೇ, ನಮಗೇನು ಪೋಲ್ಕದ ಹೊಲಿಯದ ಏನೋ ಗೊತ್ತಾ ಇಲ್ಲ ಅಂತ ನಮ್ಗೆ ಟಪಗಿ ಹಾಕಕ್ಕೆ ನೋಡಕ್ಕೆ ಕುಂತೀರನ್ಲೇ ನೀವು?
ನಮ್ಮ ಮುಂದೆ ಸುಳ್ಳು ಬೊಗಳ್ತಿರಲ್ಲ ಇಬ್ರು. ಏಟಾರ ಇದ್ದಿರ್ಲಿ ನೀವು. 5 ರೂಪಾಯಿ, 5 ರೂಪಾಯಿದಾಗ ಒಂದು ಪೋಲ್ಕ ಹೊಲ್ಸಿ ನಾನು. ನಮ್ಮವ್ವ 5 ರೂಪಾಯಿದಾಗ 2 3 ಪೋಲ್ಕ ಹೊಲ್ಸಾಳ. ನೀ ನೋಡಿದ್ರ 150 ರೂಪಾಯಿ ಇಲ್ಲ 200 ರೂಪಾಯಿ ಅಂತ ಅನ್ನಕುಂತೇನ್ಲೇ. ಯಮ್ಮ, ಈಗಿನ ಕಾಲದಾಗ 5 ರೂಪಾಯಿಗೆ ಒಂದು ದಾರದ ರೀಲ್ ಕೂಡ ಬರಂಗಿಲ್ಲ ಗೊತ್ತನ. ಇನ್ನ ಯಾವ ಕಾಲದಾಗದೀರಿ ನೀವು? ಕಾಲ ಯಾವುದಾದ್ರೆ ಏನ್ಲೇ? ಯಾ ಕಾಲ ಆದ್ರೆ ಏನು? ಪೋಲ್ಕನ ಹೌದಿಲ್ಲ, ಏನಾರ ಬದಲಾಗೈತನ? ಅಯ್ಯೋ ಯಮ್ಮ, ಏನು ಬದಲಾಗಿಲ್ಲ ಬೇ. ಆದ್ರೆ ಪೋಲ್ಕ ಹೊಲಿಯಾಕ ದಾರ ಹಾಕ್ಬೇಕು, ಆಮೇಲೆ ಮೆಷಿನಿಂದ ಎಲ್ಲ ಖರ್ಚು ಹಿಡಿದ್ರೆ ನಮಗೆ ಏನು ಉಳಿಯಂಗಿಲ್ಲ ಬೇ. ಯಮ್ಮ, ಒಂದು ದಾರದ ರೀಲಿಗೆ ಈಗ 10 ರೂಪಾಯಿ 15 ರೂಪಾಯಿ ಐತಿ ಗೊತ್ತನ ಬೇ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬುಬ್ಬಣಿಯಾರ, ನನ್ನ ಮುಂದೆ ಸುಳ್ಳು ಹೇಳ್ತೀರನ? 1 ರೂಪಾಯಿ ಕೊಟ್ಟು ದಾರದ ರೀಲ್ ತೊಗೊಂಬಂದಿನಿ ನಾನು ಗೊತ್ತನ? ಯಮ್ಮ, 1 ರೂಪಾಯಿ ಕೊಟ್ಟು ದಾರದ ರೀಲ್ ತಂದಿಯಾ? ಎಲ್ಲಿ ಹೇಳ್ಬೇ, ನಾನು ಅಲ್ಲೇ ತೊಗೊಂಬರ್ತೀನಿ. ಈಗಲ್ಲ, ಆವಾಗ ತಂದಿದ್ದು ಹೇಳಾಗ ಕುಂತಿದ್ದು ನಾನು. ಯಮ್ಮ, ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇತ್ತು ಬೇ. ನೀನು ಏನು ತಲೆ ತಿನ್ನ ಕುಂತಿರ್ಬೇ ಇಬ್ರು ಇವತ್ತು ನಂದು. ಲೇ ಲಲಿತಿ, ಈಗ ನೀವು ಪೋಲ್ಕಾನ ಎದ್ರಿಂದ ಹೊಲಿತೀರವ. ಯಮ್ಮ, ಅರ್ಬಿಯಿಂದ ಹೊಲಿತೀವಿ ಬೇ. ಎದ್ರಾಗ ಕುತ್ಕೊಂಡು ಅರ್ಬಿ ಹೊಲಿತೀರಿ? ಇನ್ನು ಎದ್ರಾಗ ಬೇ ಅಮ್ಮ, ಮೆಷಿನಾಗ ಕುತ್ಕೊಂಡು ಬಟ್ಟೆ ಹೊಲಿತೀವಿ. ಅರ್ಬಿ ಇದು ಪೋಲ್ಕ ಹೊಲಿಯಾಕ ದಾರ ಯೂಸ್ ಮಾಡ್ತೀರಾ ಏನು ಮತ್ತೆ ಏನಾರ ಬೇರೆ ಏನಾರ ಯೂಸ್ ಮಾಡ್ತೀರಾ? ಯಮ್ಮ, ದಾರಾನ ಯೂಸ್ ಮಾಡ್ತೀವಿ ಬೇ. ಈಗ ನಾವು ಪೋಲ್ಕ ಹೊಲಿಯಾಕ ಬಟ್ಟೆ ತಗೊಂಡು ದಾರ ಯೂಸ್ ಮಾಡ್ಕೊಂಡು ಮೆಷಿನಾಗ ಕುತ್ಕೊಂಡು ಹೊಲಿತೀವಿ. ಮತ್ತಿನ್ನೇನು ಹೇಳ್ಬೇಕು ಬೇ? ಅಲ್ಲಲ್ಲಿ ನಮ್ಮ ಕಾಲದಾಗೂ ಹಿಂಗ ಅರ್ಬಿ ತಗೊಂಡು ದಾರದಿಂದ ಮೆಷಿನಾಗ ಕುತ್ಕೊಂಡು ಹೊಲಿತಿದ್ರು. ಅವಾಗ 5 ರೂಪಾಯಿ ಇದ್ದಿದ್ದು, ಈಗ ಯಾಕೆ 200 ರೂಪಾಯಿ ಆಗೈತಿ? ಅಷ್ಟ ಹೇಳ್ರಿ ನಮ್ಗೆ. ಹೇಳ್ರಿ, ಇಬ್ರು ಬಾಯಿ ತಕ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ಏನು ವ್ಯತ್ಯಾಸ ಐತಿ? ಹೇಳ್ರಿ ನಮ್ಗೆ. ಎದಕ್ಕೆ 200 ರೂಪಾಯಿ ತೊಗೊಳಕ್ ಕುಂತೀರಿ ನೀವು? ಹಬ್ಬಬ್ಬ ಅಂದ್ರೆ ಒಂದು ದಾರಕ್ಕೆ ಅವಾಗ 8 ಇದ್ದಿದ್ದು ಈಗ 2 ರೂಪಾಯಿ ಆಗಿರ್ಬೋದಪ್ಪ. ಬಟ್ಟೆ ಅಂತೂ ನಮ್ದಾಗ ಕೊಡ್ತೀವಿ, ನೀವಂತೂ ಹಾಕಂಗಿಲ್ಲ. ಏನೋ ಒಂದು 10 ನಿಮಿಷನ 15 ನಿಮಿಷನ ಏನೋ ಕುತ್ಕೊಂಡು ಹೊಲಿತೀವಿ ಅಂತ ನಿಮಗೊಂದು 10 ರೂಪಾಯಿ ಹಿಡಿದ್ರು ಹಬ್ಬಬ್ಬ ಅಂದ್ರೂ 10 1 ಅಂದ್ರೂ ಹಬ್ಬಬ್ಬ ಅಂದ್ರೆ 15 ರೂಪಾಯಿ ಒಂದು ಪೋಲ್ಕಕ್ಕಾದ್ರೆ ಒಪ್ಕೋತೀವಿ. ಬೇಕಾರೆ ನೀವು 15 ರೂಪಾಯಿ ಭಾಳ ಕಮ್ಮಿ ಆಕೈತಂದ್ರೆ 20 ರೂಪಾಯಿ ತೊಗೊರವ, ಯಾರು ಬೇಡ ಅಂತಾರ. 20 ರೂಪಾಯಿ ಅಂದ್ರೆ ನಮ್ಮ ಕಾಲದಾಗ 20 ರೂಪಾಯಿ ಅಂದ್ರೆ ಅಲ್ಲಿ 2-3 ಗೋಣಿ ಚೀಲ ತುಂಬ್ಕೊಂಬರಷ್ಟು ರೇಷನ್ ತರ್ತಿದ್ವಿ ನಾವು, ಗೊತ್ತೈತನ? ಬಾ 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 ಲೇ, 20 ರೂಪಾಯಿ ಕೊಡ್ತೀವಿ, ಪೋಲ್ಕ ಹೊಲದು ಕೊಡು. ಹೌದು, ನಮ್ಮ ಮುದುಕವ್ ಹೇಳೋದು ಕರೆಕ್ಟ್ ಐತಿ. 20 ರೂಪಾಯಿ ನಿಜ ಹೇಳ್ಬೇಕಂದ್ರೆ 20 ರೂಪಾಯಿ ಭಾಳ ಆತು. ಆದ್ರೆ ಇರಲಿ, ನೀವಿಬ್ರು ಮುಸುಡಿ ನೋಡಿದ್ರೆ 20 ರೂಪಾಯಿನಾರ ಕೊಡೋಣ ಅಂತ ಅನ್ಸಕೊಂತೈತಿ. ಸರಿ, 20 ರೂಪಾಯಿ ಕೊಡ್ತೀವಿ, ಪೋಲ್ಕ ಹೊಲಿದ್ ಕೊಡ್ರಿ. ಆಕಿಗೆ 1-2 ಪೋಲ್ಕ ಹೊಲಿದ್ ಕೊಡ್ರಿ, ನಮ್ಗೆ 1-2 ಪೋಲ್ಕ ಹೊಲಿದ್ ಕೊಡ್ರಿ. ಚಲೋ ಅನ್ನತ್ತಂಗೆ ಹೊಲಿದ್ರಿ ಅಂದ್ರೆ ಮ್ಯಾಲೆ ಬೇಕಾರೆ ಇನ್ನು 5 ರೂಪಾಯಿ ಇಬ್ರದ್ದು ಸೇರಿಸಿ. ಮತ್ತು ಬೇರೆ ಬೇರೆ ಅಲ್ಲ, ಇಬ್ರದ್ದು ಸೇರಿಸಿ ಒಂದು 5 ರೂಪಾಯಿ ಮ್ಯಾಲೆ ಹೆಚ್ಚಿಗೆ ಕೊಡ್ತೀವಂತ. ಚಲೋ ಹೊಲಿದ್ರ ಅದ, ಏನಾರ ಚಲೋ ಹೊಲಿಲಿಲ್ಲ ಅಂತ ಅನ್ಕೋರಿ, ಶಗಣಿ ಗುಂಪ್ಲ ತೊಗೊಂಬಂದು ಮುಖಕ್ಕೆ ಒಚ್ಚದ ಬಿಡ್ತೀನಿ ಮತ್ತೆ. ಯಾಕಂದ್ರೆ ನಮ್ನಿ ರೇಟಿಂದ ಸೀರಿದೈತೆ ಗೊತ್ತನ ಅದು ಪೋಲ್ಕ. ಅಂತ ಪೋಲ್ಕನ ಚಂದನತ್ತಂಗೆ ಹೊಲಿಬೇಕು ನೀವು. ಯಮ್ಮ, ಅಷ್ಟು ರೇಟಿಂದ ಸೀರೆ ಅಂತ ಅಲ್ಬೇ? ಅದು ಎಷ್ಟು ರೇಟಿಂದ ಬೇ ಸೀರೆ? ನನ್ನ ಮಗ ಮೊನ್ನೆ ಹುಬ್ಬಳ್ಳಿ ಸಂತ್ಯಾಗ 80 ರೂಪಾಯಿ ಕೊಟ್ಟು ಸೀರೆ ತೊಗೊಂಬಂದಾನ ಗೊತ್ತನ? 80 ರೂಪಾಯಿ ಸೀರೆ ಹೆಂಗೈತಂದ್ರೆ ಮಿನ್ನ 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 ಮಿಂಚ್ತೈತಂಗ. ಈ ಲೈಟ್ ಇತ್ತು, ಲೈಟ್ ಇಲ್ಲ ಅಂದ್ರೂ ಕತ್ತಲ್ದಾಗ ನಮ್ಮ ಪಳ್ಳ 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 ಅಂತ ಹೊಳಿತೈತೆ ಗೊತ್ತನ? ಅದಕ್ಕೆ ಹೇಳಾಕುಂತೀವಿ, ಅಂತ ಚಲೋ ಸೀರೆಗೆ ನೀವು ಮಾತ್ರ ಕೆಡಿಸ್ಬಾರ್ದ. ಚಲೋನತ್ತಂಗ ಚಂದನತ್ತಂಗ ಬಟ್ಟೆ ಹಾಕಿ ಚಂದನತ್ತಂಗ ಹೊಲಿದ್ಕೊಳ್ಬೇಕು. ಬರೋಬ್ಬರಿ 2 ವರ್ಷ ನಿತ್ಯ ಉಟ್ರು ಒಂದು ಕಡೆ ಹೊಲಿಗೆ ಬಿಚ್ಚಿರ್ಬಾರ್ದ. ಮತ್ತು ಅಷ್ಟು ಚಂದ ಹೊಲಿದ್ಕೊಡ್ಬೇಕು. ಯಮ್ಮ, ನಿಮ್ಮಿಬ್ರದ್ದು ಒಂದು ಸ್ವಲ್ಪ ಪಾದ ತೋರಿಸ್ಬೇ, ಇಲ್ಲೇ ಉದ್ದಕ್ಕೆ ಬಿದ್ದು ಬಿಡ್ತೀವಂತ. ಯಾಕಲೇ, ಯಾಕ ಹಿಂಗನ್ನದ? ಯಾಕ ನಮ್ಮಿಬ್ರಿಗೂ ಮೋಸ ಮಾಡೋಕ್ಕಾಗಲ್ಲ ಅಂತಂದು ಒಪ್ಕೊಂಡ್ಬಿಟ್ರಿಲ್ಲ? ನಂಗೆ ಗೊತ್ತೈತ್ಲೇ, ನಮ್ಮನ್ನಷ್ಟು ಈಸಿಯಾಗಿ ಯಾರು ಮೋಸ ಮಾಡೋಕ್ಕಾಕೈತಿ? ಇಲ್ಲಿ ತಗೋ, ಕಾಲಿಗೆ ಬೀಳಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಇದ್ದೇ ಇರ್ತೈತಿ, ತಲೆ ಕೆಡ್ಸ್ಕೊಬೇಡ್ರಿ.
ಯಮ್ಮ ನಿಮ್ಮಂತರ ಒಂದು 4 ಜನ ಏನಾರ ಗಿರಾಕಿಗಳು ನಮಗೆ ಸಿಕ್ತಂದ್ರೆ ಹಾಂ 2 ರೆಡ್ 1 ವೈಟ್, ಏನು 2 ವೈಟ್ 1 ರೆಡ್ ಯಾವುದೋ ಒಂದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ 3 ನಾಮ ಅಂತ ಫಿಕ್ಸ್. ಯಾಕಲೆ ಏನು ಅಂದ್ಯಲ್ಲ ಇನ್ನೊಂದಲ್ಲ ಹೇಳ, ನನ್ನ ಕಿವಿ ಕೇಳಿಸ್ಲಿಲ್ಲ, ಏನು ಅಂದ್ಯಲ್ಲ ಹೇಳ. ಅಯ್ಯಮ್ಮ ಏನಿಲ್ಬೇ, ನಿಮ್ಮಂಥ ಗಿರಾಕಿಗಳು ಅಂದ್ರೆ ನಿಮ್ಮಂಥರು ನಮ್ಮ ಹತ್ರ ಪೋಲ್ಕ ಹೊಲಿಯಕ್ಕೆ ಹಾಕೊಂತಿರಲ್ಲ, ಇವತ್ತಿಗೆ ನಾವು ಪೋಲ್ಕ ಹೊಲಿಯೋದು ಕಲ್ತಿದ್ದಕ್ಕೂ ಜೀವನ ಸಾರ್ಥಕ ಆತಂತ ಅನ್ನಕೊಂತಾವ್ದೆ ಅಷ್ಟೇ. ಸುಮ್ಮನಿರ್ಲಿ ಸವ್ವಿ. ಈ ಥರ ಭಯ ಭಕ್ತಿ ಒಂದು ತಟಗಿರ್ಲಿ ಹಿರಿಯರ ಮೇಲೆ. ಸರಿ ಆತು ಅಂದಂಗ ಪೋಲ್ಕಾನ ಯಾವಾಗ ತಂದು ಕೊಡಂದಿ? ನಿಮ್ಮ ಪೋಲ್ಕ ಯಾರಿಗೆ ಬೇಕಾಗೈತಿ ನೀವೇ ಇಟ್ಕೊರಿ. 20 ರೂಪಾಯಿ ಅಲ್ಲ 30 ರೂಪಾಯಿ ಕೊಟ್ಟದ್ದು ಎಲ್ಲ ಹೊಲಿಸ್ಕೊತೀರ ಹೊಲಿಸ್ಕೊರಿ, ನಮಗೆ ಮಾತ್ರ ಬೇಡಪ್ಪ. ಏನಲ್ಲೇ ಏನೋ ಗುಣ ಅಂತ ಗುಣಗ ಕುಂತೀರಿ, ಏನಂತಂದು ಹೇಳ ಬಾಯಿ ಬಿಟ್ಟು. ಸುಮ್ಮನೆ ಇಲ್ರಿ ಸವಿ, ಮೊದಲಿದ್ದಿಂದ ಎಸ್ಕೇಪ್ ಆದ್ರೆ ಸಾಕಾಗೈತೆ. ಅಮ್ಮ ನಿಮಗೆ ಯಾವಾಗ ಅನಿಸ್ತೈತೆ ನೋಡು ಅವಾಗ ತಂದು ಕೊಡ್ರಿ ಪೋಲ್ಕನ, ಹೊಲದು ಕೊಡ್ತೀವಂತ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹಾಂ ಆತು ತಗೋ. ಅನ್ನಂಗ ಚೂಡಿದಾರ ಒಂದು ಹೊಲಿಸ್ಬೇಕಾಗಿತ್ತು ನನ್ನ ಮೊಮ್ಮಗಳಿಗೆ, ಅದಕ್ಕೆ ಎರಡು ತಗೋತೀರಿ? ಹಾಂ ಬಿ ಅಮ್ಮ ಬಂದ್ವಿ. ಸವಿ ನಡೀಲಿ, ಅಮ್ಮ ಫೋನ್ ಹಚ್ಚಾಕೊಂತಾರೆ, ಏನು ಅರ್ಜೆಂಟ್ ಕೆಲಸ ಐತಂತ ನಡೀಲಿ. ಅಯ್ಯೋ ಹೌದನ, ಅಮ್ಮರ ಫೋನ್ ಹಚ್ಚಾರಂದ್ರೆ ಏನೋ ಅವಸರ ಇರ್ತೈತಿ. ನಡಿ ಲಗುನ ನಡಿ. ಲೇ ಇರ್ರಿಲೇ, ಚೂಡಿದಾರ ಅದೇನು ಹೇಳಲೇ ಇಲ್ಲ, ಹಂಗ ಹೋದ್ರಲ್ಲ. ಇಲ್ಲಿ ಬಿಡು, ಹೆಂಗ ಪೋಲ್ಕ ಹಾಕಕ್ಕೆ ಹೊಕ್ಕಿವಲ್ಲ ನಾಳೆಗೆ, ಅವಾಗ ಕೇಳಿದ್ರಾತು. ನಡಿ. ಏನಯ್ಯವ್ವ, ಈಗಿನ ಕಾಲದ ಮಂದಿನ ವಿಚಿತ್ರ. ಅದೇನ ಕೈಯಾಗ ಹಿಡ್ಕೊಂಡ್ಬಿಡ್ತಾರ, ಅದು ಎಲ್ಲಿಂದಾನ ಏನ ಫೋನ್ ಬರ್ತೈತಂತ ಹೋಗ್ಬಿಡ್ತಾರ. 2 ನಿಮಿಷ ಚಂದನತ್ತಂಗೆ ನಿಂತ್ಕೊಂಡು ಮಾತಾಡೋದ ಗೊತ್ತಿಲ್ಲಪ್ಪ. ಅವಸರು ಗೇಡಿಗಳು ಯಾವಾಗ ಎಲ್ಲಿಂದ ಓಡೋಕ್ಕಾರ, ಎಲ್ಲಿಂದ ಎಸ್ಕೇಪ್ ಹಾಕಾರ ಒಂದು ಗೊತ್ತಾಗಲ್ಲ. ನಡಿ